ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಫ್ರೈ ಮಾಡುವ ವಿಧಾನ ನೋಡೋಣ ಬನ್ನಿ. ఫస్ట్ పాలు తీసుకొని ఒక 2 కేజీలు నూనె వేసుకుందాము. కొంచెం కరివేపాకు వేసుకుందాము. కొంచెం చిట్లినేది చిట్లినాక 2 కేజీలు ఎర్రగడ్డలు వేసుకుందాము. ఎర్రగడ్డలు కొంచెం వేసుకొనేసి అట్లే ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ 2 ಕೆಜಿ. ಇವಾಗ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಆಗಲಿ ಎಲ್ಲನೂ. ಹಾಕೊಂಡ್ಮೇಲೆ తెల్లగడ్డల పేస్ట్ వేసుకుందాం. తెల్లగడ్డల పేస్ట్ తెల్లగడ్డలకు మేము పసుపు పొడి వేసి రుబ్బుకుంటాము. ಇವಾಗ ಶುಂಠಿ ಸ್ವಲ್ಪ ಹಾಕ್ಕೊಳ್ಳೋಣ. ಶುಂಠಿ ಒಂದು 3/4 ಕೆಜಿ ಅಷ್ಟು ಚೆನ್ನಾಗಿ ತೊಳೆದು ಮಿಕ್ಸಿಗೆ ಹಾಕ್ಕೊಬೇಕು. ಈಗ ಸ್ವಲ್ಪ ಒಂದು 4 ಕೆಜಿ ಟೊಮೊಟೊ ಹಾಕ್ಕೊಳ್ಳೋಣ. ಇವು బాగా రోస్ట్ కానీ అంతా ఫుల్ సాఫ్ట్ అయితే అదే ಥರ మసాలా ಥರ అవుతుంది. ನಮ್ಮ ಮಮ್ಮಿ ಮಸಾಲೆ ఏమి వేసేలేదు. ಇವಾಗ ಹಸಿ ಖಾರ ಹಾಕ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ನಿಮಗೆ. ಈಗ ತೊಳೆದ್ಬಿಟ್ಟು ಈ ಥರ ಚಿಕನ್ ಹಾಕ್ಬಿಟ್ರೆ ನೀರೆಲ್ಲ ಸೋರೋಗುತ್ತೆ. ಮತ್ತು ಚಿಕನ್ಗೆ ಯಾವುದೇ ಥರ ನೀರು ಬಿಟ್ಕೊಳಲ್ಲ. ಆ ಥರ ಹಾಕ್ಬೇಕು ಯಾವತ್ತೂ ಅಷ್ಟೇ, ನೀರು ಬಿಡಲ್ಲ ಅವಾಗ. ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲನೂ. ನಾವೇನು ಮಸಾಲೆ ಹಾಕಲ್ಲ. ಉಪ್ಪು ಅಷ್ಟು 2.5 ಹಾಕಿದ್ರೆ ಅಷ್ಟರಲ್ಲಿ ಅಷ್ಟು ಹಾಕೊಂಡ್ರೆ ಕರೆಕ್ಟಾಗಿದೆ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಕು ಕಲರ್ಗೋಸ್ಕರ ಅಷ್ಟೇ ಅರಿಶಿನ ಪುಡಿ. ಈಗ ಮೆಣಸಿನ ಪೌಡ್ರು, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಪೌಡ್ರ್ ಹಾಕ್ಕೊಂಡು ಮಾಡ್ಕೊಂಡು ಗರಂ ಮಸಾಲ ಅದು. ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಪೀಸ್ ಚೆನ್ನಾಗಿ ಹಿಡಿತೈತೆ. ಈಗ ಒಂದು ಸ್ವಲ್ಪ ಬೆಂದಮೇಲೆ ಒಂದು ಮುಕ್ಕಾಲಾಗಿದೆ. ಈಗ ಕಾನ್ಫುಲ್ ಹಾಕೋದ್ರಿಂದ ಪೀಸ್ ಯಾವುದೇ ಕಾರಣಕ್ಕೂ ಪುಡಿ ಆಗೋಲ್ಲ. ಸಣ್ಣ ಕೋಳಿ ಅಲ್ವಾ, ಪುಡಿ ಆಗೋಲ್ಲ. ಈಗ ಚಿಕನ್ ರೆಡಿ ಆಯಿತು. ತಿನ್ನಲು ಸವಿಯಲು ಸಿದ್ಧ. ಚಿಕನ್ ಫ್ರೈ 40 ಕೆಜಿ.